ಇದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಒಂದೊಂದು 2,000 3,000 ಓಟ್ ಇದೆ. ಅವ್ರನ್ನ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಕೆಲವು ಕ್ಷೇತ್ರ 5 ಲಕ್ಷ 6 ಲಕ್ಷ 7 ಲಕ್ಷ ಎಲ್ಲ ಓಟ್ ಇದೆ. ಆ ದೃಷ್ಟಿಯಿಂದ ಅದಕ್ಕೆ ನಾನು ಬಹಳ ಅಪಾರ್ಟ್ಮೆಂಟ್ಸ್ಗೆಲ್ಲ ಹೋಗಿ ಭೇಟಿ ಮಾಡಿದ್ದೆ. ಅವ್ರ ಏನೇನೋ ಸಮಸ್ಯೆಗಳೆಲ್ಲ ಕೂಡ ಇದೆ, ಅದನ್ನೆಲ್ಲ ಗಮನಿಸಬೇಕು ಅಂತೇಳಿ ಅದಕ್ಕೆ ಒಂದು ಸಪರೇಟ್ ಅಪಾರ್ಟ್ಮೆಂಟ್ ಆರ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಡಿಪಾರ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನ ಆಕ್ಟಿವ್ ಮಾಡ್ತಾ ಇದ್ದೇವೆ. ಗ್ರಾಜುಯೇಟ್ ಸೆಲ್ ಟೀಚರ್ ಸೆಲ್ ನ ಸಪರೇಟ್ ಆಗಿ ಅದನ್ನು ಆಕ್ಟಿವ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಈಗಿಂದಲೇ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅಂತೇಳಿ. ಮತ್ತು ಡ್ರೈವರ್ಸ್, ಆಟೋ ಡ್ರೈವರ್ಸ್ ಇರ್ಬೋದು, ವ್ಯಾನ್ ಡ್ರೈವರ್ಸ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಅವ್ರದೇ ಆದಂತ ಸಪರೇಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್ ಅನ್ನ ಕಾಂಗ್ರೆಸ್ ಪಾರ್ಟಿಲೇನೆ ಸೆಲ್ ಆಗಿ ರಚನೆಯನ್ನ ಮಾಡಲಿಕ್ಕೆ, ಮತ್ತು ಸ್ಲಮ್ ಕಾಂಗ್ರೆಸ್ ಹಿಂದೆ ಇತ್ತು, ಈಗ ಅದನ್ನು ಕೂಡ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದಲ್ಲದೆ ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್. ಸೊ ಎಲ್ಲರೂ ಕೂಡ ಎಲ್ಲ ಡಿಸಿಪ್ಲಿನ್ ವಿಚಾರದಲ್ಲಿ ಯಾವ ಯಾವ ವಿಚಾರಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ನಾನು ಅದ್ರ ಬಗ್ಗೆ ನಮ್ಮ ಆಫೀಸ್ ಬೇರರ್ಸ್ಗೆಲ್ಲ ತಿಳಿಸಿದ್ದೇನೆ. ಯಾರು ನಿಮ್ಮ ಲಿಮಿಟ್ ಬಿಟ್ಟು ಹೋಗಬಾರ್ದು, ಯಾರು ಸ್ಟೇಟ್ಮೆಂಟ್ ಮತ್ತೊಂದು ಕೊಡಬಾರ್ದು ಅಂತ ಅವ್ರ ಅಭಿಪ್ರಾಯಗಳು ಕೂಡ ಕೊಟ್ಟಿದ್ದಾರೆ. ಅವರು ಆಫೀಸ್ ಬೇರರ್ಸ್ ಎಲ್ಲ ಒಟ್ಟಿಗೆ ಸೇರಿ ಅವ್ರ ಅಭಿಪ್ರಾಯನ ಎಲ್ಲ ನಾಯಕರುಗಳು ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಯಾರು ಆಫೀಸ್ ಬೇರರ್ಸು ಅಧಿಕಾರ ಬಂದಿದೆ, ಯಾರು ನಿಮ್ಮ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಲ್ಲ, ತೆಗೆದುಕೊಂಡೋಗಿ ಆ ಲೋಕಲ್ ಅಲ್ಲಿ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡೋದಿಲ್ಲ, 3 ಮೀಟಿಂಗ್ ಬರದೆ ಕೊನೆಗೆ ಲೋಕಲ್ ಅಲ್ಲಿ ಹೋಗಿ ಮಾಡ್ದೆ ಹೋದ್ರೆ ಅವನ್ನೆಲ್ಲರೂ ಕೂಡ ಡ್ರಾಪ್ ಮಾಡಿ ಬೇರೆಯವ್ರಿಗೆ ಆಟೋಮೆಟಿಕ್ ಡ್ರಾಪ್ ಮಾಡಿ ಅವ್ರಿಗೆ ಮೀಟಿಂಗ್ ನೋಟಿಸ್ ಕಳಿಸೋದಿಲ್ಲ. ಒತ್ತಡದ ಮೇಲೆ ಪಾಪ ಅವ್ರಿಗೆ ಯಾರಿಗೂ ಮಾಡೋದು ಬೇಡ, ಅವ್ರಿಗೇನು ಗೌರವ ಕೊಡ್ಬೇಕು ಕೊಡೋಣ, ಬಟ್ ಅವ್ರ ಕೈಯಲ್ಲಿ ಯಾರಿಗೆ ಶಕ್ತಿ ಇಲ್ಲ, ಕಷ್ಟ ಇದೆ ಅಂತವ್ರಿಗೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದೇವೆ ನಾವು. ಸೊ ಯಾಕೆಂದ್ರೆ ಇಲ್ಲಿ ಅಕೌಂಟಬಿಲಿಟಿ ಬಹಳ ಮುಖ್ಯ ಇಲ್ಲಿ. ಆಮೇಲೆ ಈ ಗ್ಯಾರಂಟಿ ಕಮಿಟಿಗಳನ್ನ ನಾನೊಂದು ಗೈಡ್ಲೈನ್ ಮಾಡಿ ಕೊಟ್ಟಿದ್ದೇನೆ. ಎಲ್ಲಾ ತಾಲೂಕರ ಗ್ಯಾರಂಟಿ ಕಮಿಟಿ, ಒಂದು ತಾಲೂಕಲ್ಲಿ 15 ಜನ, ಅದು ಕೂಡ ನಮ್ಮ ಆಫೀಸ್ ಬೇರರ್ಸು ಎಲ್ಲಾ ಸೆಕ್ಷನ್ ಕೂಡ ಅಲ್ಲಿ ಮಹಿಳೆ, ಯೂತ್ ಕಾಂಗ್ರೆಸ್ ಅವರು, ನಮ್ಮ OBC ಅವರು, ಮೈನಾರಿಟೀಸ್ ಎಲ್ಲ ಕೂಡ 15 ಜನದಲ್ಲಿ ಇರಬೇಕು. ಎಲೆಕ್ಷನ್ ಟೈಮಲ್ಲಿ ಕೆಲವು ತರಾತುರಿಯಲ್ಲಿ ಕೆಲವು ನಾಮಿನೇಷನ್ಸ್ ಆಗಿದೆ. ಈಗ ಅದನ್ನೆಲ್ಲ ಕೂಡ ಆ ಗ್ಯಾರಂಟಿ ಸಮಿತಿಗಳವ್ರಿಗೆ ಇವರೆಲ್ಲ ಹೋಗಿ ಕೂತ್ಕೊಂಡು ನಾನೇನು ಗೈಡ್ಲೈನ್ಸ್ ಕಳಿಸ್ಕೊಟ್ಟಿದ್ದೇನೆ ಆ ಪ್ರಕಾರ ಮಾಡಿಫೈ ಮಾಡಿ ಅದನ್ನ ಸ್ಯಾಂಕ್ಷನ್ ಮಾಡೋಂತ ಅವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಕಾರ್ಯಕರ್ತರಿಗೆ. ಇದಲ್ಲದೆ ಬೇಕಾದಷ್ಟು ಕೆಲವು ಕಮಿಟಿಗಳಿದೆ, ಇನ್ನೆಲ್ಲೆಲ್ಲಿ ಕಮಿಟಿಗಳು ಗೌರ್ಮೆಂಟ್ ಕಮಿಟಿಗಳಿದೆ ಅದನ್ನೆಲ್ಲ ಕೂಡ ಫಿಲ್ ಅಪ್ ಮಾಡ್ಲಿಕ್ಕೆ ನಮ್ಮ ಆಫೀಸ್ ಬೇರರ್ಸೆ ಅದಕ್ಕೆ ಕೋಆರ್ಡಿನೇಟ್ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ಆಮೇಲೆ ಜಿಲ್ಲಾ ಎಲ್ಲಾ ಜಿಲ್ಲೆಗಳಲ್ಲಿ ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಲ್ಲೂ ಒಂದಿನ ಅವ್ರ ಆಫೀಸಲ್ಲಿ ಇರ್ಬೇಕು. ಅಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ 15 ದಿನಕ್ಕೊಂದ್ಸತಿ, ಇಲ್ಲಿ ಸ್ಟೇಟ್ ಅಲ್ಲಿ ತಿಂಗಳಿಗೊಂದ್ಸತಿ ಕಂಪಲ್ಸರಿ ಬೆಳಗ್ಗೆ ಒಂದು 3-4 ಅವರ್ಸ್ ಇಲ್ಲಿ ಬಂದು ಅವ್ರ ಕಂಪಲ್ಸರಿ ಅವರ ಕಾರ್ಯಕರ್ತರನ್ನ ಭೇಟಿ ಮಾಡೋಂಥ ಕೆಲಸ ಮಾಡಬೇಕು. ಇಲ್ಲಿ ಸಾರ್ವಜನಿಕರು ಬಂದ್ರೆ ಬರೀ ಟ್ರಾನ್ಸ್ಫರ್ ಅದು ಇದಕ್ಕೆ ಇಟ್ಕೊಂಡು ಬಂದು ಕೂತ್ಕೊಳ್ತಾರೆ. ಕೆಲವು ಕಾರ್ಯಕರ್ತರುಗಳನ್ನ ಭೇಟಿ ಮಾಡಕ್ಕಾಗ್ತಾ ಇಲ್ಲ. ಇಬ್ಬಿಬ್ರು ಮಂತ್ರಿನ ಒಂದೊಂದು ದಿನ ನಾವಿಲ್ಲಿ ಭೇಟಿ ಮಾಡ್ಲಿಕ್ಕೆ ಒಂದೊಂದು ರೂಮಲ್ಲಿ ಅವಕಾಶ ಮಾಡ್ಕೊಡ್ತೀವಿ. ಚೀಫ್ ಮಿನಿಸ್ಟರ್ ಕೂಡ ಅದನ್ನ ಪ್ರಾರಂಭವನ್ನ ಡೇಟು 15ನೇ ತಾರೀಕು ಡೇಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅವರು ಕಮಿಟ್ಮೆಂಟ್ ಮಾಡಿಕೊಂಡು, ಸೊ ಚೀಫ್ ಮಿನಿಸ್ಟರ್ ಫಸ್ಟ್ ಡೇಟ್ ಪ್ರಾರಂಭ ಆಗ್ತದೆ. ನಾನು ರೆಗ್ಯುಲರ್ ಆಗಿ ಇರ್ತೀನಿ ಇಲ್ಲಿ. ಬೇರೆಯವರೆಲ್ಲ ಕೂಡ ಮಂತ್ರಿಗಳು, ಇಬ್ಬಿಬ್ರು ಮಂತ್ರಿ ಒಂದೊಂದು ದಿನ ಇಬ್ರು ಜಾಯಿಂಟ್ ಆಗಿ ಬಂದು ಸಪರೇಟ್ ರೂಮ್ ಅಲ್ಲಿ ಕೂತ್ಕೊಂಡು ಅವ್ರು ಯಾರು ಇಡೀ ರಾಜ್ಯದ ಕಾರ್ಯಕರ್ತರು ಅವ್ರನ್ನ ಭೇಟಿ ಮಾಡಕ್ ಬಯಸೋರು ಮುಂಚಿತವಾಗಿ ಬೇಕಾದ್ರೆ ಅವರು ರಿಜಿಸ್ಟರ್ ಮಾಡ್ಬೋದು. ನಾನು ಇಂಥ ಮಂತ್ರಿ ಭೇಟಿ ಮಾಡ್ಬೇಕು ಅಂತಿದ್ದೀನಿ, ಇಂಥ CM ಭೇಟಿ ಮಾಡ್ಬೇಕು ಅಂತಿದ್ದೀನಿ, ಇಂಥವ್ರನ್ನ ಭೇಟಿ ಮಾಡ್ಬೇಕು ಅಂತ ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅವ್ರ ಮೆಂಬರ್ಶಿಪ್ ನ ಕೊಟ್ಟು ಅವ್ರಿಗೆ ಪ್ರಯಾರಿಟಿ ಫಸ್ಟ್ ಅವ್ರು ಭೇಟಿ ಮಾಡ್ತಾರೆ. ಆಮೇಲೆ ಮಿಕ್ಕಿದ್ದು ಸಾರ್ವಜನಿಕರನ್ನ ಭೇಟಿ ಮಾಡೋಂತ ಕೆಲಸ ನಾವು ಮಾಡ್ತೀವಿ.